Good afternoon, children. In the last class, we were completed until the topic. The kingdom Protista. So, in the earlier classes, we were discussed about the kingdom Monera and kingdom Protista. In this class, we will continue with respect to the topic, the kingdom fungi. Okay, yeah. Then let us discuss the kingdom fungi. What is the kingdom fungi? So generally you must have heard about the fungi. How can you define the fungi? They are achlorophyllous heterotrophic organisms. Okay, achlorophyllous heterotrophic organisms. So that means the kingdom fungi, which is consisting of unique kingdom of heterotrophic organisms. There is no autotrophic organisms can be found in this case. So that means they all depends upon another organism for their food and shelter. Okay, so that's why they are called unique kingdom of heterotrophic organisms, and they are cosmopolitan in distribution, so which can be identified in almost all the environments. Okay, yeah, that's why they are cosmopolitan in distribution. So that means they can find in all the environments, and they grow in warm and humid places generally. So they require the warm condition as well as humid nature for the appropriate temperature. So generally there only they can grow easily. Very best example, the bread mold, orange rods, mushrooms, toadstools. So these are all comes under the kingdom fungi. Okay, you generally must have heard about the white spots on mustard leaves are also due to the parasitic fungus. So these are all some of the examples as well as the characteristics of the fungi. So ನಮಸ್ಕಾರ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಕಿಂಗ್ಡಮ್ ಮೊನೇರಾ ಮತ್ತು ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ನಾವು ಕಿಂಗ್ಡಮ್ ಫಂಗೈ ಬಗ್ಗೆ ಅಂದರೆ ಶಿಲೀಂಧ್ರಗಳು ಗೊತ್ತಾಯ್ತಲ್ವಾ. ಸೊ ಶಿಲೀಂಧ್ರ ಸಾಮ್ರಾಜ್ಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲಿಗೆ ಶಿಲೀಂಧ್ರಗಳು ಅಥವಾ ಫಂಗೈ ಅಂದರೆ ಏನಪ್ಪ ಅಂದರೆ ಇದೇ ಆದಂತಹ ಒಂದು ಸಾಮ್ರಾಜ್ಯನೂ ಹೊಂದಿದೆ. ಏಕೆಂದರೆ ಮೊದಲಿಗೆ ಇದನ್ನು ಸಸ್ಯ ಸಾಮ್ರಾಜ್ಯದಲ್ಲಿ ಸೇರಿಸ್ಬಿಟ್ಟಿದ್ರು ಟೂ ಕಿಂಗ್ಡಮ್ ಸಿಸ್ಟಮಲ್ಲಿ. ಆದರೆ ಯಾವಾಗ ಇದರ ಒಂದು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಯಿತು ಇದು ಯಾವುದೇ ರೂಪದಲ್ಲೂ ಸಸ್ಯಕ್ಕೆ ಯಾವುದೇ ರೀತಿಯ ಸಸ್ಯಕ್ಕೆ ಇರ್ತಕ್ಕಂಥ ಗುಣಲಕ್ಷಣವೂ ಹೊಂದಿಲ್ಲ. ಇದು ತಮ್ಮ ಆಹಾರವನ್ನು ತಾವೇ ತಯಾರಿಸೋದಿಲ್ಲ. ಯುನಿಕ್ ಕಿಂಗ್ಡಮ್ ಆಫ್ ಹೆಟರೋಟ್ರೋಫಿಕ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಇದು ಕೇವಲ ಅಂದರೆ ಆ ಒಂದು ಗುಣಲಕ್ಷಣಗಳನ್ನು ಇದರಲ್ಲಿ ಮಾತ್ರ ನೋಡಬಹುದು, ಬೇರೆಯಲ್ಲಿ ನೋಡೋಕ್ಕಾಗಲ್ಲ. ಅಂಥದ್ದನ್ನು ನಾವು ಯುನಿಕ್ ಅಂಥೇಳಿ ಕರಿತೀವಿ. ಹೆಟರೋಟ್ರೋಫಿಕ್ ಅಂದರೆ ಏನು? ಪರಾವಲಂಬಿಗಳು ಆಯ್ತಲ್ವಾ, ಪರಾವಲಂಬಿ ಜೀವಿಗಳು ಅಂತ ಹೇಳ್ಬೋದು. ಸೊ ದೇ ಆರ್ ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಸರ್ವವ್ಯಾಪಿ, ಎಲ್ಲ ಕಡೆ ಕೂಡ ನಾವು ನೋಡ್ಬೋದಾಗಿದೆ. ಬೇರೆ ಬೇರೆ ರೀತಿಯ ಎಲ್ಲ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬೆಳೆಯುತ್ತೆ ಇದು. ಹಾಗಾಗಿ ಇದನ್ನು ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ದೇ ಗ್ರೋ ಇನ್ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ಸಾಮಾನ್ಯವಾಗಿ ಇದು ಎಂಥ ಸ್ಥಳಗಳಲ್ಲಿ ಬೆಳೆಯುತ್ತೆ? ಸ್ವಲ್ಪ ಬೆಚ್ಚಗೆ ಇರಬೇಕು ಆಯ್ತಲ್ವಾ, ಪ್ರದೇಶ ಬೆಚ್ಚಗಿರಬೇಕು, ಮತ್ತು ಹ್ಯೂಮಿಡ್ ಅಂತ ಕರಿತೀವಿ, ತೇವಾಂಶ ಹೆಚ್ಚಾಗಿರಬೇಕು. ಅಂಥ ಪ್ರದೇಶಗಳಲ್ಲಿ ನಾವು ಈ ಒಂದು ಫಂಗೈನ ನೋಡ್ಬೋದಾಗಿದೆ, ಶಿಲೀಂಧ್ರಗಳನ್ನು ನೋಡ್ಬೋದಾಗಿದೆ. ಉದಾಹರಣೆಗೆ ನೋಡೋದಾದರೆ ಬ್ರೆಡ್ ಮೋಲ್ಡ್ಸ್. ನಿಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಬಳಸ್ದಿರ ಹಾಗೆ ಇಟ್ಬಿಟ್ರೆ ಈ ಬ್ರೆಡ್ ಮೇಲೆಲ್ಲ ಒಂದು ಸ್ವಲ್ಪ ಬೂಜು ಥರ ಬೆಳೆಯುತ್ತೆ, ನೋಡಿದ್ದೀರಾ? ದಟ್ ಈಸ್ ಆ್ಯಕ್ಚುಲಿ ಬ್ರೆಡ್ ಮೋಲ್ಡ್ಸ್ ಅಂತ ಕರಿತೀವಿ. ಆರೆಂಜ್ ರಾಡ್ಸ್ ಅಂತ ಕರಿತೀವಿ ಆಯ್ತಲ್ಲ, ಆರೆಂಜ್ ಮೇಲೆ ಕೂಡ ಬೆಳೆಯುತ್ತೆ ಇದು ಆಯ್ತಲ್ವ. ಹೀಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಶ್ರೂಮ್ಸ್, ಟೋಡ್ಸ್ಟೂಲ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಉದಾಹರಣೆಗಳನ್ನು ಕೊಡಬಹುದು. ಮತ್ತು ವೈಟ್ ಸ್ಪಾಟ್ಸ್ ಆನ್ ಮಸ್ಟರ್ಡ್ ಲೀವ್ಸ್. ಸಾಮಾನ್ಯವಾಗಿ ನೀವು ಸಾಸಿವೆ ಗಿಡದ ಮೇಲೆ ನೋಡಿದಾಗ ಅಲ್ಲಲ್ಲಿ ಬಿಳಿ ಮಚ್ಚೆಗಳ ರೀತಿ ರಚನೆಗಳನ್ನು ನಾವು ನೋಡ್ಬೋದು. ಇದು ಕೂಡ ಒಂದು ಪರಾವಲಂಬಿ ಒಂದು ಶಿಲೀಂಧ್ರದಿಂದ ಆಗಿರ್ತಕ್ಕಂಥದ್ದು, ವೈಟ್ ಸ್ಪಾಟ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಕಿಂಗ್ಡಮ್ ಫಂಗೈ ಬಗ್ಗೆ ನಾವು ಇಂಟ್ರಡಕ್ಷನ್ ಕೊಡ್ಬೋದು. So some fungi are the source of antibiotics. Very best example, you must have heard about the Penicillium. It is actually a product of Penicillium notatum species, which is widely used as one of the major antibiotic in the world. Some unicellular fungi like yeast are used in the making of bread and beer in the field of bakery industry as well as in the beverage industries. And other fungi causes diseases in plants and animals. Example, wheat rust causing the Puccinia. Okay,
So that means the fungi, they are all the species not useful, as well as all the species are not dangerous also. Okay, so that means some of the species of the fungi, they are useful, as well as some of the species of the fungi, they causes the various diseases in plants and animals. Okay, ಮಕ್ಕಳೇ ನೋಡಿ, ಈ ನಾವು ಉದಾಹರಣೆ ಕೊಡೋದಾದರೆ ಕೆಲವು ಈ ಶಿಲೀಂಧ್ರಗಳಲ್ಲಿ ಆಂಟಿಬಯೋಟಿಕ್ಸ್ಗೆ ಬಳಸ್ಕೊಳ್ತೀವಿ. ನೀವು ಕೇಳಿರ್ಬೋದು ಪೆನ್ಸಿಲಿಯಂ ಅಂತ. ಇದು ಪೆನ್ಸಿಲಿಯಂ ನೊಟೇಟಮ್ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಈ ಒಂದು ಆಂಟಿಬಯೋಟಿಕ್ನ ನಾವು ಇವತ್ತು ಉತ್ಪತ್ತಿ ಮಾಡ್ತಾರೆ, ಆಯ್ತಲ್ವಾ. ಮತ್ತು ಸಮ್ ಯೂನಿಸೆಲ್ಯುಲರ್ ಫಂಗೈ ಅಂತ ಕರಿತೀವಿ, ಏಕಕೋಶ ಆಯ್ತಲ್ಲ. ಏಕಕೋಶ ಶಿಲೀಂಧ್ರಕ್ಕೆ ಉತ್ತಮ ಉದಾಹರಣೆ ಈಸ್ಟ್. ಇದನ್ನು ಇವತ್ತು ಬೇಕರಿ ಇಂಡಸ್ಟ್ರಿಯಲ್ಲಿ ಮತ್ತು ಬೀರ್ ಇಂಡಸ್ಟ್ರಿಯಲ್ಲಿ, ಅಂದರೆ ನಾವು ಬೀವರೇಜಸ್ ಅಂತ ಕರಿತೀವಿ, ಅದರಲ್ಲಿ ಬೆಳೆಸ್ತಾ ಇದ್ದಾರೆ, ಆಯ್ತಲ್ವಾ. ಮತ್ತು ಕೆಲವು ಅದರ್ ಫಂಗೈ ಕಾಸಸ್ ಡಿಸೀಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಕೆಲವು ಸ್ಪೀಷೀಸ್ ಏನು ಮಾಡುತ್ತೆ ಅಂದರೆ ಈ ಶಿಲೀಂಧ್ರಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಕೂಡ ಉಂಟು ಮಾಡುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ವೀಟ್ ರಸ್ಟ್ ಕಾಸಿಂಗ್ ಪಕ್ಸೀನಿಯಾ ಅಂತ. ಇದು ಸಾಮಾನ್ಯವಾಗಿ ಗೋಧಿಯಲ್ಲಿ ಪಕ್ಸೀನಿಯಾ ಅಂತ ಬರುತ್ತೆ. ಇದು ಏನಪ್ಪ ಮಾಡುತ್ತೆ, ಎಲೆಗಳ ಮೇಲೆ ಈ ಒಂದು ರೋಗವನ್ನು ಉಂಟು ಮಾಡುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಡಯಾಗ್ರಾಮಲ್ಲಿ ಸರಿಯಾದ ರೀತಿ ಅಬ್ಸರ್ವ್ ಮಾಡಿದ್ರೆ ತುಂಬ ಸುಲಭವಾಗಿ ಕಾಣುತ್ತೆ. Okay, yeah. So generally, if you see the structure, okay, if you see the structure of the fungi, how they are, okay. So here we are discussing about the general characteristics actually, okay, yeah. Except yeast, fungi are filamentous. So that means because yeast is a unicellular fungi, except the yeast, fungi are filamentous in nature. Their bodies consist of a long, a slender, a thread-like structure. So they are also called hypae. Okay, hypae is nothing but the slender thread-like structure. And the network of the hypae is called mycelium. Here only the structure you can identify. The diagrammatic representation also given. And the hypae, they are actually broadly classified into two types. Okay, the sinusotic hypae and septate hypae. What is the meaning of sinusotic? See, he observe the diagram. Okay, here they have given the sinusotic hypae. So it is a type of the hypae. They are continuous tubes filled with multinucleated cytoplasm. Such a type of the hypae are called sinusotic hypae. Hypae means I told you already. So it means except the yeast, fungi are filamentous. Their bodies consisting of a long, slender, thread-like structure called hypae. And then it comes to the septate hypae. So they have a septate or the cross walls. So that is nothing but the fungal cell wall is made up of the chitin and polysaccharides. The septate also you can identify the difference. Okay, we can identify the cross walls between the nucleus which is present inside the cell. Okay, and the composition of the cell wall, it is made up of chitin. Chitin is a complex carbohydrate, that is nothing but polysaccharides. So this is about the composition, okay, or the structure of the fungi. ಮಕ್ಕಳೇ, ಈ ಒಂದು ಶಿಲೀಂಧ್ರದ ಬಗ್ಗೆ ಇನ್ನು ಹೇಳೋದಾದರೆ ಇವುಗಳ ರಚನೆ ಹೇಗಾಗಿರುತ್ತೆ ಅಂತಾದರೆ, ಈಸ್ಟ್ ಒಂದನ್ನು ಬಿಟ್ಟರೆ ಅದು ಏಕಕೋಶ ಶಿಲೀಂಧ್ರ ಅಂತ ಹೇಳಿ ಕರಿತೀವಿ, ಯೂನಿಸೆಲ್ಯುಲರ್ ಅಂತ ಕರಿತೀವಿ. ಮಿಕ್ಕಿದೆಲ್ಲ ಫಿಲಮೆಂಟಸ್, ಅಂದರೆ ಥ್ರೆಡ್ಸ್ ಥರ ಕಾಣುತ್ತೆ ನಿಮಗೆ, ಆಯ್ತಲ್ವಾ. ಫಿಲಮೆಂಟಸ್ ಥರ ಕಾಣುತ್ತೆ ಮತ್ತು ಉದ್ದುದ್ದಕ್ಕೂ ಬೆಳೆಯುತ್ತೆ, ಆಯ್ತರ. ದೇಹ ರಚನೆ ಉದ್ದುದ್ದಕ್ಕೂ ನೋಡ್ಬೋದು, ಸ್ಲೆಂಡರ್ ಅಂತ ಕರಿತೀವಿ. ಸೊ ದಾರಗಳು ಅಥವಾ ಎಳೆ ರೀತಿ ರಚನೆಗಳನ್ನು ನೋಡ್ಬೋದು. ಇದನ್ನು ಹೈಪೆ ಅಂತೇಳಿ ಕರಿತೀವಿ. ನೆಟ್ವರ್ಕ್ ಆಫ್ ದ ಹೈಪೆ, ಏನು ಅದು ಇರ್ರೆಗ್ಯುಲರ್ ಆಗಿ ದಾರಗಳ ರೀತಿ ಇರ್ತಕ್ಕಂಥ ರಚನೆ ಅಥವಾ ಜಾಲ ಅಂತ ಕರಿತೀವಿ. ನೆಟ್ವರ್ಕ್, ಜಾಲ ರೂಪದ ರಚನೆ ಏನಿದೆ ಹೈಪೆ, ಅದನ್ನು ಮೈಸೀಲಿಯಂ ಅಂತ ಹೇಳಿ ಕರಿತೀವಿ. ಇಲ್ಲಿ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಲೈಡಲ್ಲಿ ನಿಮಗೆ ಯಾವುದು ಮೈಸೀಲಿಯಂ ಯಾವುದು ಹೈಪೆ ಅಂಥೇಳಿ ನೋಡಬೇಕು, ಆಯಿತಾ. ಸೊ ಈ ಹೈಪೆಯನ್ನು ಕೂಡ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ, ಸೈನೋಸೈಟಿಕ್ ಹೈಪೆ, ಸೆಪ್ಟೇಟ್ ಹೈಪೆ ಅಂತ. ಹಾಗಂದ್ರೆ ಏನು? ಸೈನೋಸೈಟಿಕ್ ಅಂತ ನೋಡಿದಾಗ ಇಲ್ಲಿ ನೋಡಿ ಮಧ್ಯದಲ್ಲಿದೆ, ನಿರಂತರವಾಗಿರುತ್ತೆ ರಚನೆ, ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್, ನಳಿಕೆಯ ರೀತಿಯ ರಚನೆ. ಇದರೊಳಗಡೆ ನ್ಯೂಕ್ಲಿಯಸ್ ಜಾಸ್ತಿ ಇರುತ್ತೆ, ಮಲ್ಟಿ ನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್ ಅಂತ ಕರಿತೀವಿ, ಆಯ್ತಲ್ವಾ. ಹಾಗಾಗಿ ಇದನ್ನು ಸೈನೋಸೈಟಿಕ್ ಹೈಪೆ ಅಂತ ಕರಿತೀವಿ. ಸೆಪ್ಟೇಟ್ ಹೈಪೆ ಅಂತ ನೋಡಿದಾಗ ನೋಡಿ, ಇಲ್ಲೇ ಲೆಫ್ಟ್ ಸೈಡ್ ಕೆಳಭಾಗದಲ್ಲಿದೆ, ಇದು ಮಧ್ಯಭಾಗದಲ್ಲಿ, ಆಯ್ತಲ್ವಾ, ಜೀವಕೋಶಗಳ ವಿಂಗಡಣೆ ಆಗಿದೆ. ಅಂದರೆ ನ್ಯೂಕ್ಲಿಯಸ್ ಮತ್ತು ಇನ್ನೊಂದು ನ್ಯೂಕ್ಲಿಯಸ್ ಮಧ್ಯದಲ್ಲಿ
ಜೀವಕೋಶಗಳ ವಿಂಗಡಣೆ ಆಗಿದೆ, ಬೇರೆ ಬೇರೆ ಇದೆ. ಸೊ ದೇ ಹ್ಯಾವ್ ಎ ಸೆಪ್ಟಾ ಅಂತ ಕರಿತೀವಿ, ಬ್ರಾಂಚ್ ಲೈಕ್ ಸ್ಟ್ರಕ್ಚರ್ಸ್, ಗೊತ್ತಾಗುತ್ತಲ್ಲ, ಅಥವಾ ಕ್ರಾಸ್ ವಾಲ್ಸ್ ಅಂತ ಕರಿತೀವಿ. ಈ ರೀತಿ ಇರ್ತಕ್ಕಂಥದ್ದನ್ನು ಸೆಪ್ಟೇಟ್ ಹೈಪೆ ಅಂತೇಳಿ ಕರಿತೀವಿ, ಆಯಿತಾ. ಮತ್ತು ಈ ಒಂದು ಫಂಗಸ್ನ ಅಥವಾ ಫಂಗಲ್ ಸೆಲ್ ವಾಲ್ ಏನಿದೆ, ಇದು ಸಾಮಾನ್ಯವಾಗಿ ಇದರಲ್ಲಿ ಏನನ್ನು ಒಳಗೊಂಡಿರುತ್ತೆ ಅಂಶ ಅಂತ ಹೇಳಿದಾಗ ಕೈಟಿನ್ ಅಂತ ಕರಿತೀವಿ. 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ, ವಾಟ್ ಇಸ್ ಕೈಟಿನ್ ಅಥವಾ ವಾಟ್ ಇಸ್ ಅ ಕಾಂಪೋಷನ್ ಆಫ್ ದ ಸೆಲ್ ವಾಲ್ ಇನ್ ದ ಫಂಗೈ ಅಂತ ಕೇಳ್ತಾರೆ. ಇದು ಕೈಟಿನ್ ಅಂತ. ಸೊ ಕೈಟಿನ್ ಅಂದರೆ ಏನು ಅಂದರೆ ಇದು ಪಾಲಿಸ್ಯಾಕರೈಡ್, ಇತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಗೊತ್ತಾಯ್ತಲ್ವ. ಸೊ ಈ ರೀತಿ ಈ ಒಂದು ಶಿಲೀಂಧ್ರಗಳ ರಚನೆಯನ್ನು ನಾವು ನೋಡ್ಬೋದಾಗಿದೆ. ಶಿಲೀಂಧ್ರ ಅಂದರೆ ಫಂಗೈ ಅಪ್ಪ, ಆಯಿತಾ. ಓಕೆ, see whenever it comes to the characteristics, the continuity with respect to the characteristics, most fungi are saprophytes in nature. Okay, so that means they grow on dead and decaying matter. They absorb the soluble organic matter from the dead substrates, and some of them are parasites. That means they are depends upon another organism for their food and the host or the shelter. Then some live as a symbionts. That means the association of the different organisms. Very best example, lichens. Lichens, they are the association of algae and fungi. Okay, so at the end of this chapter I will tell you, okay, how they are associated and all. And the mycorrhiza, it is a specialized roots where we can find the fungi association in the higher plants. Okay, so that is called the mycorrhiza. So here only they have given the diagrams. I hope you can identify easily. ನೋಡಿ ಮಕ್ಕಳೇ, ಅವುಗಳ ಒಂದು ಸಾಮಾನ್ಯ ಗುಣಲಕ್ಷಣ ನೋಡಿದ್ದೇ ಆದರೆ ಅತಿ ಹೆಚ್ಚು ಇವುಗಳ ಜೀವಿಗಳೆಲ್ಲ ಏನಾಗಿದೆ ಅಂದರೆ ಈ ಶಿಲೀಂಧ್ರಗಳಲ್ಲಿ ಕೊಳೆತಿನಗಳಾಗಿರುತ್ತೆ, ಆಯ್ತಲ್ವ. ಸಪ್ರೋಫೈಟ್ಸ್ ಅಂತ ಕರಿತೀವಿ. ಅಂದರೆ ಬೇರೆ ಜೀವಿಗಳು ಕೊಳಿತಾ ಇರ್ತಕ್ಕಂಥ ಅಥವಾ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಗ್ರೋ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ಕೊಳೆತಿನಗಳು ಅಂತ ಕರಿತೀವಿ. ಕೆಲವು ಪ್ರಭೇದಗಳು ಇದರಲ್ಲಿ ಪ್ಯಾರಾಸೈಟ್ಸ್ ಅಂತ. ಪ್ಯಾರಾಸೈಟ್ಸ್ ಅಂದ್ರೇನು? ಪರಾವಲಂಬಿ, ಆಯ್ತಲ್ವಾ, ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿ ಬದುಕ್ತಕ್ಕಂಥದ್ದು. ಸೊ ಸಮ್ ಲೀವ್ ಆಸ್ ಸಿಂಬಾಯಿಂಟ್ಸ್. ಕೆಲವು ಏನಪ್ಪ ಮಾಡುತ್ತೆ ಅಂದರೆ, ಸೊ ಸಿಂಬಾಯಿಂಟ್ಸ್ ಅಂತ ಕರಿತೀವಿ. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡುವಂಥ, ಈ ರೀತಿ ಬದುಕ್ತಕ್ಕಂಥದ್ದನ್ನು ಸಿಂಬಾಯಿಂಟ್ ಅಥವಾ ಸಹಜೀವನ, ಸಹಯೋಗ ಅಂಥೇಳಿ ಕರಿತೀವಿ, ಆಯ್ತಲ್ವಾ. ಸೊ ಹೇಗೆ ಅಂದರೆ ಈ ಒಂದು ಚಾಪ್ಟರ್ ಕೊನೆಯಲ್ಲಿ ಬರುತ್ತೆ ಲೈಕನ್ಸ್ ಅಂತ. ಇದೇನಪ್ಪ ಅಂದರೆ ಆಲ್ಗೆ ಮತ್ತು ಫಂಗೈ ಎರಡುಗಳು ಕೂಡ ಶಿಲೀಂಧ್ರಗಳು ಮತ್ತು ಪಾಚಿ ಎರಡುಗಳ ಒಂದು ಅಂಶಗಳಿರುತ್ತೆ ಇದರಲ್ಲಿ ಲೈಕನ್ಸಲ್ಲಿ. ಹಾಗಾಗಿ ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಬೆಳೀತಕ್ಕಂಥದ್ದು, ಆಯ್ತಲ್ಲ. ಉದಾಹರಣೆಗೆ ಆಲ್ಗೆ ಏನಿದೆ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ಅದಕ್ಕೆ ಆಹಾರವನ್ನು ಏನು ನಾವು ಫೋಟೋಸಿಂಥೆಸಿಸ್ ಅಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪಾದನೆ ಮಾಡಿದ್ರೆ ಈ ಫಂಗೈ ಅಂಶ ಏನಿದೆ, ಶಿಲೀಂಧ್ರದ ಅಂಶ, ಇದು ಒಂದು ಭೂಮಿಯಲ್ಲಿರ್ತಕ್ಕಂಥ ನೀರಿನ ಅಂಶ, ಲವಣಾಂಶಗಳನ್ನು ಹೀರಿಕೊಳ್ಳುತ್ತೆ. ಸೊ ಇದನ್ನು ಲೈಕನ್ಸ್ ಅಂತ ಕರಿತೀವಿ. ಅದೇ ರೀತಿ ಮೈಕ್ರೋರೈಸಾ ಅಂತ ಇನ್ನೊಂದು ಸ್ಪೀಷೀಸ್ ಬರುತ್ತೆ. ಸೊ ಅದರಲ್ಲೂ ಕೂಡ ಅಷ್ಟೆ, ಇದು ಸಾಮಾನ್ಯವಾಗಿ ಉನ್ನತ ಸಸ್ಯದ ಬೇರುಗಳ ಮೇಲೆ ಬೆಳೆಯುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಲೈಡಲ್ಲಿ, ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ, ಹೌದಾ. So after this one, whenever it comes to the mode of the reproduction, in case of the fungi they can reproduce in all the 3 types. Okay, so that means in the form of the vegetative forms, the vegetative structure of the fungi, it can give rise to the new plants, the new organisms. Okay, and asexual reproduction, they reproduces by asexual reproduction also by producing asexual spores, specialized asexual spores. Even they reproduces asexually. Sexual reproduction can also be seen, okay, by sexual spores. Okay, see, that means in case of vegetative propagation, again it will be differentiated in 3 types of fragmentation, fission and budding. In case of the asexual reproduction, by production of the conidia or by the formation of sporangiosperms, or they can give rise to the zoospores also. Okay, and what about in case of the sexual reproduction? They can reproduce by oospores, ascospores, basidiospores. Okay, so this is about the brief, in brief about the reproduction. Let us discuss one by one in detail. Okay, yeah.
ನೋಡಿ ಮಕ್ಕಳೇ, ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ ಶಿಲೀಂಧ್ರಗಳಿಗೆ ಸಂಬಂಧಿಸಿದಂತೆ ಇದು 3 ರೀತಿಯಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ, ಆಯ್ತಲ್ವಾ. ಅಂದರೆ ಇವುಗಳ ಏನಿದೆ ಜೀವಿ ಫಂಗೈ, ಅವುಗಳ ಯಾವುದೋ ಒಂದು ದೇಹ ಭಾಗದಿಂದ ಹೊಸ ಜೀವಿಗಳ ಉತ್ಪತ್ತಿಗೆ ಕಾರಣ ಆಗ್ತಕ್ಕಂಥದ್ದನ್ನು ವೆಜಿಟೇಟಿವ್ ಪ್ರಾಪಗೇಷನ್ಸ್ ಅಂತ ಕರಿತೀವಿ. ಎಸೆಕ್ಷುವಲ್ ಪ್ರೊಡಕ್ಷನ್ ಅಂತ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಯನ್ನು ಕೂಡ ಮಾಡುತ್ತೆ, ಆಯ್ತಲ್ವ. ಅದೇ ರೀತಿ ಸೆಕ್ಷುವಲ್ ಲಿಂಗ ರೀತಿಯ ಸಂತಾನೋತ್ಪತ್ತಿಯನ್ನು ಕೂಡ ಮಾಡುತ್ತೆ. ಅದರಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ನೀವು ನೋಡೋದಾದರೆ 3 ರೀತಿ ಬರುತ್ತೆ. ಅದರಲ್ಲಿ ಫ್ರಾಗ್ಮೆಂಟೇಷನ್ ಅಂತ ಒಂದೊಂದು ಹೇಳ್ತೀನಿ ನಾನು. ಫಿಷನ್ ಅಂತ ಬರುತ್ತೆ, ಬೆಡ್ಡಿಂಗ್ ಅಂತ ಬರುತ್ತೆ ಯಾವುದರಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್. ಅದೇ ರೀತಿ ಎಸೆಕ್ಷುವಲ್ ಬಂದಾಗ ಕೊನಿಡಿಯಾ, ಸ್ಪೊರಾಂಜಿಯೋಸ್ಪೋರ್ಸ್, ಝೂಸ್ಪೋರ್ಸ್ ಅಂತ ಹೇಳಿ ಬರುತ್ತೆ, ಆಯ್ತಲ್ವಾ. ಸೊ ಮತ್ತು ಸೆಕ್ಷುವಲ್ ಬಂದಾಗ ಲಿಂಗಾಣು ರೂಪದ ಸಂಯೋಗದಿಂದ ಆಗ್ತಕ್ಕಂಥ ಸಂತಾನೋತ್ಪತ್ತಿ ಊಸ್ಪೋರ್ಸ್, ಆಸ್ಕೋಸ್ಪೋರ್ಸ್, ಬೆಸಿಡಿಯೋಸ್ಪೋರ್ಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಒಂದೊಂದೇ ಹೇಳೋಣ, ಆಯ್ತಲ್ವಾ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಇನ್ ಡೀಟೇಲಿ. So let us discuss the first one is the vegetative propagation. As I said, the fragmentation. See here the diagrammatic representation given. Consider it's the structure of the fungi. Because of any physical damages or because of the wind current or the water due to any interruption, if they become the fragments, each and every fragments they can grow as a separate individual. So this phenomena is known as fragmentation. Okay, and in case of the yeast, okay, so that cells undergo division, so that is the formation of the bud. So this process or the phenomena is known as the budding. Okay, and even so there are some species of the fungi, so they are reproduced by fission. So that means that they multiply the cells. Okay, the mother cell undergo division, that is a fission, and will be gives rise to the daughter cells or divided cells. So this type of the the reproduction is also known as a vegetative propagation in case of the fungi. ನೋಡಿ ಮಕ್ಕಳೇ, ಆಗಲೇ ನಾನು ಹೇಳ್ತಿದ್ದೆ ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ನೋಡಿದಾಗ ಈ ಫಂಗೈನ ಯಾವುದೇ ಒಂದು ಭಾಗಗಳು, ಅಂದರೆ ಆ ಜೀವಿಯ ಭಾಗಗಳು ನೀರಿನಿಂದನೋ ಗಾಳಿಯಿಂದನೋ ಬೇರೆ ಯಾವುದೇ ಕಾರಣಗಳಿಂದ ತುಂಡು ಆಗಿಬಿಡುತ್ತೆ, ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಆ ಪ್ರತಿಯೊಂದು ಬೇರೆ ಬೇರೆ ಭಾಗಗಳು ಕೂಡ ಬೇರೆ ಬೇರೆ ಜೀವಿಗಳಾಗಿ ಬೆಳೀತಾ ಹೋಗ್ತಾ ಇರುತ್ತೆ, ಅದನ್ನು ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಫಿಷನ್ ಅಂತ ಬಂದಾಗ ನಾವು ಜೀವಕೋಶಗಳ ವಿಭಜನೆ ಆಗುತ್ತಲ್ವ, ಅದೇ ರೀತಿ ಆಗ್ತಕ್ಕಂಥದ್ದನ್ನು ಫಿಷನ್ ಅಂತ ಕರಿತೀವಿ. ಈಸ್ಟಲ್ಲಿ ಕೂಡ ನೋಡ್ಬೋದು. ಮತ್ತು ಬಡ್ಡಿಂಗ್ ಅಂತ ಕರಿತೀವಿ, ಇದು ಅಷ್ಟೇ. ಬಡ್ಡಿಂಗ್ ಅಂತ ಹೇಳಿದಾಗ ಆ ಜೀವಿಗಳ ಹೊರಮೈ ಭಾಗ ಹೊರಕ್ಕೆ ಚಾಚ್ಕೊಳ್ತಕ್ಕಂಥ ರಚನೆಗಳು, ಅದು ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಅಂತ, ಇದನ್ನು ಬಡ್ಡಿಂಗ್ ಅಂತ. ಈ ರೀತಿ ನಾವು ವೆಜಿಟೇಟಿವ್ ಪ್ರಾಪಗೇಷನ್ನ ನೋಡ್ಬೋದು ಫಂಗೈಲಿ. ಗೊತ್ತಾಗುತ್ತಾ? So after this one, whenever it comes to the asexual reproduction, asexual means without the involvement of any sexual, the fusion. There is no involvement of the opposite sex, then it will be asexual. Okay, so asexual reproduction by spores such as the formation of conidia, sporangiospores and zoospores. Here only they have given the diagrammatic representation how they the formation of the conidia, okay, by conidiophores. A specialized asexual spores there is, which can be seen in case of penicillium actually. Okay, so that it will be gives rise to the new the fungi. In case of sporangiospores also, the sporangia, it will release as the sporangiospores. Okay, there is a sporangia, whenever it will be burst open, that releases the spores, and each and every spores will grow as a new hyphae, and later it will be gives rise to the new fungi body. Okay, and zoospores, I told now in the beginning classes also, somewhat they look like a Chlamydia annus. They are containing the flagella, so they look like animal spores, so that's why they are called zoospores. So this is how they reproduces, a fungi reproduces asexually. ನೋಡಿ, ಆಗಲೇ ನಾನು ಹೇಳಿದೆ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ 3 ರೀತಿ ಬರುತ್ತೆ. ಕೊನಿಡಿಯಾ ಅಂತ ಬರುತ್ತೆ, ಆಯ್ತಲ್ವಾ. ಇದು ಕೊನಿಡಿಯಾ ಅಂತ ರಚನೆ, ಆಯ್ತಲ್ವಾ, ನಿರ್ಲಿಂಗ ರೀತಿಯಲ್ಲಿ ಉತ್ಪನ್ನ ಮಾಡ್ತಕ್ಕಂಥದ್ದು. ಈ ಕೊನಿಡಿಯಾ ಏನಪ್ಪ ಮಾಡುತ್ತೆ ಅಂದರೆ ಸ್ಪೋರ್ಸ್ ಅಂತ ಕರಿತೀವಿ. ಇದು ನಂತರ ಹೊಸ
ಒಂದು ಜೀವಿಗಳಿಗೆ ಉಗಮಕ್ಕೆ ಕಾರಣ ಆಗುತ್ತೆ ಆಯ್ತಲ್ವ. ಅದೇ ರೀತಿ ಸ್ಪೊರಾಂಜಿಯೋಸ್ಪೋರ್ಸ್ ಅಂತ ಕರಿತೀವಿ. ಇದು ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಸ್ಪೋರ್ಗಳು ಕೂಡ ಹೊಸ ಜೀವಿಗಳಿಗೆ ಜನ್ಮ ನೀಡುತ್ತೆ. ಹಾಗೆ ಝೂಸ್ಪೋರ್ಸ್ ಅಂದರೆ ಪ್ರಾಣಿಯ ಒಂದು ಸ್ಪೋರ್ಸ್ ಥರ ಕಾಣುತ್ತೆ ಆಯ್ತಲ್ಲ. ಸ್ಪೋರ್ಸ್ ಅಂದರೆ ಈಗಾಗಲೇ ಹೇಳಿದ್ದೀನಿ, ಸ್ಪೆಷಲೈಸ್ಡ್ ಎಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ. ಹಾಗಾಗಿ ಈ ರೀತಿ ನಾವು ಒಂದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಟೈಪ್ಸ್ನ ನೋಡ್ಬೋದಾಗಿದೆ. ಗೊತ್ತಾಗುತ್ತಾ? So after this one, whenever it comes to the sexual reproduction, it is very important one. The sexual reproduction in case of the fungi, they reproduces by oospores, ascospores and specialized structure basidiospores. Differs with respect to the classification or the classes also. Okay, so they are produced in the distinct structures called fruiting bodies. ಸೊ ಹಾಗಂದರೆ ಏನಪ್ಪ ಅಂದರೆ ಏನು ಲಿಂಗ ರೀತಿಯ ಸಂತಾನೋತ್ಪತ್ತಿ ಅಥವಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ನೋಡೋದಾದರೆ ಇದನ್ನು 3 ರೀತಿ ಬರುತ್ತೆ. ಸ್ಪೋರ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಗ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನು ಅಂತ ಕರಿತೀವಿ ಅದು ದೊಡ್ಡದಾಗಿರುತ್ತೆ, ಹಾಗಾಗಿ ಅದನ್ನು ಸ್ಪೋರ್ಸ್ ಅಂತ ಕರಿತೀವಿ. ಮತ್ತು ಆಸ್ಕೋಸ್ಪೋರ್ಸು ಬೆಸಿಡಿಯೋಸ್ಪೋರ್ಸ್ ಬರ್ತಕ್ಕಂಥದ್ದು ಆಸ್ಕೋಮೈಸಿಟೀಸ್ ಮತ್ತು ಬೆಸಿಡಿಯೋಮೈಸಿಟೀಸ್ ಅಂತ ನೆಕ್ಸ್ಟು ಕ್ಲಾಸಿಫಿಕೇಷನ್ ನಾನು ನಿಮ್ಗೆ ಹೇಳ್ತೀನಿ ಆಯ್ತಲ್ವಾ. ಆ ಒಂದು ಕ್ಲಾಸಸ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಪೋರ್ಸ್ನ ದಟ್ ಈಸ್ ನಥಿಂಗ್ ಬಟ್ ಆಸ್ಕೋಸ್ಪೋರ್ಸ್ ಅಂತ ಕರಿತೀವಿ. ಆಸ್ಕೋಮೈಸಿಟೀಸ್ ಅಂತ ಬರುತ್ತೆ, ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸು ಅಲ್ಲಿ. ಹಾಗೆ ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆ್ಯಕ್ಚುಲಿ ಅಂದರೆ ಇದು ಎಲ್ಲಿಂದ ಬರುತ್ತೆ ಅಂದರೆ ಬೆಸಿಡಿಯಮಿಂದ ಬರ್ತಕ್ಕಂಥದ್ದು, ಹಾಗಾಗಿ ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಆಸ್ಕೋಸ್ಪೋರ್ಸ್ ಬರೋದು ಕಾರ್ಪಿಂದ ಬರೋದು, ಹಾಗಾಗಿ ಇದನ್ನು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ನಾವು ನೋಡ್ಬೋದು ಆಯ್ತಲ್ವಾ. ನಂತರ ಅದು ಫ್ಯೂಷನ್ ಆಗಿ ಏನು ಹೊಸ ಜೀವಿಗಳ ಉಗಮಕ್ಕೆ ಕಾರಣ ಆಗುತ್ತೆ, ಸಂತಾನೋತ್ಪತ್ತಿಗೆ ಆಗ್ಬೋದಲ್ವಾ. ಸೊ ದೇ ಆರ್ ಪ್ರೊಡ್ಯೂಸ್ಡ್ ಇನ್ ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ಸ್ ಕಾಲ್ಡ್ ಫ್ಲೋಟಿಂಗ್ ಬಾಡೀಸ್. ಸೊ ಅಂದರೆ ಈಗ ನಾನು ಹೇಳಿದೆ ಫ್ಲೋಟಿಂಗ್ ಬಾಡೀಸ್ ಅಂದರೆ ಏನಪ್ಪ ಅಂದರೆ ಅವುಗಳ ಒಂದು ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ ಆಯ್ತಲ್ವಾ. ವಿಶೇಷ ಒಂದು ರಚನೆ, ಅದು ಒಂದು ಏನು ಮುಂದಿನ ಸಂತಾನೋತ್ಪತ್ತಿ ಕ್ರಿಯೆಗೆ ಕಾರಣ, ಹಾಗಾಗಿ ಅದನ್ನು ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. So whenever it is continued with respect to the type of the sexual reproduction, so there are 3 steps of sexual cycle can be seen in case of the sexual reproduction. In that one, first one is, see here only they are given actually, they undergo plasmogamy. So that means the fusion of the protoplasm of 2 motile or non-motile gametes. That is the fusion of the protoplasm of the 2 cells. Okay, is known as plasmogamy. Then after karyogamy, karyo means nucleus, the fusion of the 2 nuclei. Meiosis, in zygote resulting in haploid spores. Okay, meiosis in zygote resulting in haploid spores. So this is what we can see, I mean the 3 steps of the sexual cycle. ನೋಡಿ, ಒಂದು ನಾನು ಆಗಲೇ ಹೇಳಿದೆ, ಲಿಂಗ ರೀತಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ನಾವು 3 ಹಂತಗಳನ್ನು ನೋಡ್ಬೋದಾಗಿದೆ ಆಯ್ತಲ್ವಾ. ಇದು ಚಕ್ರೀಯ ರೀತಿಯಲ್ಲಿ ನಡೆಯುತ್ತೆ. ಚಕ್ರೀಯ ರೀತಿಯಲ್ಲಿ 3 ಹಂತಗಳು ಯಾವುದ್ಯಾವುದು ಅಂದರೆ ಪ್ಲಾಸ್ಮೋಗಮಿ ಅಂತ ಕರಿತೀವಿ, ಕ್ಯಾರಿಯೋಗಮಿ ಮತ್ತು ಮಿಯೋಸಿಸ್. ಏನು ಪ್ಲಾಸ್ಮೋಗಮಿ ಅಂದರೆ ಈ ಒಂದು ನಾವೇನು ಹೇಳಿದ್ದೀವಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಸಂತಾನೋತ್ಪತ್ತಿ ಒಂದು ರಚನೆಗಳಲ್ಲಿ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಅವುಗಳ ಒಂದು ದೈಹಿಕ ಅಥವಾ ಭಾಗ ಪ್ರೋಟೋಪ್ಲಾಸಮ್ ಅಂತ, ಇದು ಮೊದಲಿಗೆ ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥದ್ದು ಫ್ಯೂಷನ್ ಅಂತ, ಅದನ್ನು ಪ್ಲಾಸ್ಮೋಗಮಿ ಅಂತ ಕರಿತೀವಿ. ಸೊ ತದನಂತರ ಕ್ಯಾರಿಯೋಗಮಿ, ಅದರೊಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್ಸು ಕೂಡ ಒಂದನ್ನೊಂದು ಸೇರ್ಕೊಳ್ತಕ್ಕಂಥದ್ದು, ಇದನ್ನು ಗ್ಯಾಮಿ ಅಂದರೆ ಸೇರ್ಕೊಳ್ಳೋದು, ಫ್ಯೂಷನ್ ಅಂತ ಕರಿತೀವಿ. ಮತ್ತು ಮಿಯಾಸಿಸ್ ಈಗಾಗಲೇ ಗೊತ್ತಿದೆ ನಿಮಗೆ, 2 ರೀತಿಯ ಒಂದು ಜೀವಕೋಶಗಳ ವಿಭಜನೆಯಲ್ಲಿ ಮಿಯಾಸಿಸ್ ಅಂದರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಕ್ರೋಮೋಸೋಮ್ ನಂಬರ್ಗಳು ಅರ್ಧ ಆಗ್ತಕ್ಕಂಥದ್ದು, ಝೈಗೋಟ್ ರಿಸಲ್ಟಿಂಗ್ ಇನ್ ದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅಂತ ಕರಿಸಿ. ಹೀಗಾಗಿ ಈ 3 ಹಂತಗಳನ್ನು ಕೂಡ ನಾವು ನೋಡ್ಬೋದು ಆಯ್ತಲ್ವ. ಲಿಂಗ ರೀತಿಯ ಸಂತಾನೋತ್ಪತ್ತಿಯಲ್ಲಿ 3 ಹಂತಗಳಲ್ಲಿ ಇವುಗಳ ಚಕ್ರೀಯ ರೂಪದ ರಚನೆ ಅಥವಾ ಪ್ರಕ್ರಿಯೆಯನ್ನು ನಾವು ನೋಡ್ಬೋದಾಗಿದೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನೀವು ನೋಡ್ಬೋದು, ಗೊತ್ತಾಯ್ತಲ್ವ. Okay, yeah. So whenever it comes to the sexual reproduction, as I said just now, the 2 haploid hyphae come together and fuse also. So it is a specialized structure. As I said, the 2 haploid hyphae, whatever they are present, they comes together and fuses also. They can undergo sexual reproduction
and in some fungi the fusion of the two haploid cells immediately results in diploid cells. Okay, so here in the representation, by taking example of Bacillus spores you can identify and understand easily. ಮಕ್ಕಳೇ ನಾನು ಹೇಳ್ತಾ ಇದ್ದೆ ಲಿಂಗರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಹ್ಯಾಪ್ಲಾಯ್ಡ್ ಅಥವಾ ಎನ್ ಅಂತ ಕರಿತೀವಿ. ಈ ಒಂದು ಹ್ಯಾಪ್ಲಾಯ್ಡ್ ಹೈಪೆಗಳು ಕೂಡ ಒಂದಕ್ಕೊಂದು ಸೇರಿಕೊಂಡು ಕೂಡ ಲಿಂಗರೀತಿಯ ಸಂತಾನೋತ್ಪತ್ತಿಯನ್ನು ಕೂಡ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದೇ ರೀತಿ ಕೆಲವು ಪ್ರಭೇದಗಳಲ್ಲಿ ಫ್ಯೂಷನ್ ಆಫ್ ದ ಟು ಹ್ಯಾಪ್ಲಾಯ್ಡ್ ಸೆಲ್ಸ್ ಅಂತ ಕರಿತೀವಿ. ಎರಡು ಹ್ಯಾಪ್ಲಾಯ್ಡ್ ಸೆಲ್ಗಳು ಅಂದರೆ ಜೀವಕೋಶಗಳು ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥದ್ದು ಫ್ಯೂಷನ್ ಅಂತ ಆಯ್ತಲ್ಲ. ಸೊ ಇದರಿಂದ ಕೂಡ ಡಿಪ್ಲಾಯ್ಡ್ ಸೆಲ್ಸ್ ಆಗುತ್ತೆ. ಬೆಸಿಡಿಯೋಮೈಸಿಟ್ನ ಉದಾಹರಣೆಗೆ ತೊಗೊಂಡು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಗೊತ್ತಾಗುತ್ತಾ? ಜೀವನಚಕ್ರ. So in case of the Ascomycetes and Basidiomycetes, a dikaryotic stage or a dikaryophase, there is n plus n, so 2 nuclei per cell occurs. Such condition is called dikaryon. Okay, so these are one of the unique characteristic feature with respect to Ascomycetes and Basidiomycetes also. Later parental nuclei fuse and the cells become diploids. ಹಾಗಂದ್ರೆ ಏನು ನೋಡಿ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬರುತ್ತೆ, ಹೇಳ್ತೀನಿ ಮತ್ತೆ. ಸೊ ಇಲ್ಲಿ ಕೂಡ ಹೇಳಿದ್ರೆ ಈ ಆಸ್ಕೋಮೈಸಿಟಿಸು ಮತ್ತು ಬೆಸಿಡಿಯೋಮೈಸಿಟಿಸ್ ಅಂತ ಬರುತ್ತೆ ಕ್ಲಾಸಸ್ ಆಯ್ತಲ್ವಾ. ಇವುಗಳ ಒಂದು ವರ್ಗಗಳಲ್ಲಿ ಏನಪ್ಪ ಆಗುತ್ತೆ ಅಂದರೆ ಡಯೋಕ್ಯಾರಿಟಿಕ್ ಸ್ಟೇಜ್ ಅಂತ ನಾವು ನೋಡ್ತೀವಿ ಅಥವಾ ಡೈಕ್ಯಾರಿಯೋಫೇಸ್ ಅಂತ. ಹಾಗಂದರೆ ಏನು ಅಂದರೆ ಅಲ್ಲಿ ಎರಡು ಹ್ಯಾಪ್ಲಾಯ್ಡ್ n ಪ್ಲಸ್ n ಅಂತ ಕರಿತೀವಿ. ಅದರಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಏನಿದೆ, ಕೋಶ ಭಿತ್ತಿ, ಇವುಗಳ ಒಂದು ಸಂಯೋಗದಿಂದ ಆಗ್ತಕ್ಕಂಥದ್ದನ್ನು ನಾವು ಡೈಕ್ಯಾರಿಯೋನ್ ಅಂತ ಕರಿತೀವಿ ಆಯ್ತಲ್ವಾ. ಮತ್ತು ತದನಂತರ ಆ ಒಂದು ಏನು ಪೇರೆಂಟಲ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಆ ಒಂದು ಪೇರೆಂಟಲ್ ನ್ಯೂಕ್ಲಿಯೈ ಫ್ಯೂಸ್ ಆಗಿ ಆ ಒಂದು ಜೀವಕೋಶಗಳು ಡಿಪ್ಲಾಯ್ಡ್ ಆಗ್ತವೆ ಆಯ್ತಲ್ವಾ. ಇದನ್ನು ನಾವು ಕೂಡ ನೋಡಬಹುದಾಗಿದೆ. ಸೊ ಫಂಗೈ ಫಾರ್ಮ್ ಫ್ಲೋಟಿಂಗ್ ಬಾಡೀಸ್ in which reproduction division occurs leading to formation of the haploid spores. Okay, ಸೊ ಸೇಮ್ ಆಗಲೇ ನಾನು ಹೇಳಿದ್ನಲ್ವ, ಈ ಫಂಗೈಯಲ್ಲಿ ಏನಾಗುತ್ತೆ, ಆ ಒಂದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ನ ನಾವು ಫ್ಲೋಟಿಂಗ್ ಬಾಡೀಸ್ ಅಂತ ಕರಿತೀವಿ. ಇವುಗಳಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ನಂಬರ್ ಅರ್ಧ ಆಗುತ್ತೆ, ರಿಡಕ್ಷನ್ ಡಿವಿಷನ್ಸ್ ಅಂತ ಕರಿತೀವಿ. ಅಂದರೆ ಕ್ರೋಮೋಸೋಮ್ ನಂಬರ್ ಏನಿರುತ್ತೆ ಅದರಲ್ಲಿ ಅರ್ಧ ಆಗ್ತಕ್ಕಂಥದ್ದು, ಇದನ್ನು ಲೀಡಿಂಗ್ ಟು ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅಂತ ಕರಿತೀವಿ. ಹಾಗಾಗಿ ಎನ್ ಇರುತ್ತೆ, ಅದರಲ್ಲಿ ಏನೇ ಕ್ರೋಮೋಸೋಮ್ ನಂಬರ್ ಇರುತ್ತೆ ಅದು ಎನ್ ಅಂತ ಕರಿತೀವಿ ಹ್ಯಾಪ್ಲಾಯ್ಡ್. ಡಿಪ್ಲಾಯ್ಡ್ ಅಂದರೆ 2n. So after the general characteristics with respect to the reproduction and mode of the sex cycle, so let us discuss the classification of the kingdom fungi. Okay, so based on the morphology of mycelium, mode of spore formation and floating bodies, fungi are majorly classified into 4 classes. Okay, they are nothing but the Phycomycetes, Ascomycetes, Basidiomycetes and Deuteromycetes. Let us discuss one by one. ಮಕ್ಕಳಿಗೆ ತಾನೇ ನಾನು ಹೇಳ್ತಿದ್ದೆ, ಇವುಗಳ ಒಂದು ವಿಂಗಡಣೆ ನಾನು ನೋಡೋದಾದರೆ ಈ ಒಂದು ಶಿಲೀಂಧ್ರಗಳಲ್ಲಿ ಪ್ರಮುಖವಾಗಿ 4 ಕ್ಲಾಸಸ್ನ ನಾವು ನೋಡ್ಬೋದಾಗಿದೆ. ಯಾವುದಾದಪ್ಪ ಅಂದರೆ ಇದನ್ನು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ನೋಡಿದಾಗ ವಿಭಜನೆಯನ್ನು ಮಾರ್ಫಾಲಜಿ, ಇದು ಹೊರಭಾಗಕ್ಕೆ ಹೇಗೆ ಕಾಣುತ್ತೆ ಅಂದರೆ ಅದು ಮಾರ್ಫಾಲಜಿ ಆಫ್ ಮೈಸಿಲಿಯಮ್ನ ಮಾರ್ಫಾಲಜಿ, ಇದು ಗೊತ್ತಾಯ್ತಲ್ವ. ಮತ್ತು ಮೋಡ್ ಆಫ್ ಸ್ಪೋರ್ ಫಾರ್ಮೇಷನ್, ಯಾವ ರೂಪದ ಸ್ಪೋರ್ಗಳನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. ಫ್ಲೋಟಿಂಗ್ ಬಾಡೀಸ್, ಯಾವ ರೂಪದ ಒಂದು ಸಂತಾನೋತ್ಪತ್ತಿ ಅಂಗಗಳನ್ನು ಅದು ಏನು ಕೊಡುತ್ತೆ ಅಥವಾ ಇರುತ್ತೆ. ಸೊ ಇದ್ರಗಳ ಆಧಾರದ ಮೇಲೆ 4 ವರ್ಗಗಳನ್ನು ಮಾಡಲಾಗಿದೆ. ಯಾವುದು, ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಡ್ಯೂಟೆರೋಮೈಸಿಟಿಸ್ ಅಂತ. ಇವುಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ, ತಿಳ್ಕೊಳ್ಳೋಣ ಬನ್ನಿ. So during the classification of the fungi, the Phycomycetes is the first class comes under the fungi. So they are called the lower fungi actually because they shows the primitive characteristic features of the fungi. Okay, and they occur in aquatic habitats wherever the water is present and on decaying woods wherever the decaying woods which is present the continuously due to the presence of humidity and moisture. Okay, moist and damp places are as obligate parasites on the plants. Okay, and
The mycelium is aseptate. I told you in the beginning also, septa is the absent, then it is aseptate. Sinusotic, it is containing the multinucleus inside the cell. Example, mucor, rhizopus, it is common as the bread mold, and albugo, parasitic fungi, and mustard. Okay, so these are all some of the example for ಫೈಕೋಮೈಸಿಟಿಸ್ ಆಲ್ಸೋ. ನೋಡಿ ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಫೈಕೋಮೈಸಿಟಿಸ್ ಅಂತ ಕರಿತೀವಿ. ಇದು ಪ್ರಾಥಮಿಕ ಶಿಲೀಂಧ್ರಗಳು, ಫಂಗೈ ಅಂತ ಕರಿತೀವಿ, ಲೋವರ್ ಫಂಗೈ ಅಂತ ಆಯ್ತಲ್ಲ, ಯಾಕೆಂದರೆ ಪ್ರಾಥಮಿಕ ಗುಣಲಕ್ಷಣಗಳನ್ನು ಹೊಂದಿದೆ ಆಯ್ತಲ್ವಾ. ಇದು ಎಲ್ಲೆಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಹ್ಯಾಬಿಟ್ಯಾಟ್ ಅಂತ ಆವಾಸ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಯಥೇಚ್ಛವಾಗಿ ನೀರಿನಂಶ ಇರಬೇಕು, ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಂತ ಕರಿತೀವಿ. ಮತ್ತು ಡಿಕೇಯಿಂಗ್ ವುಡ್ ಅಂತ, ಸಾಮಾನ್ಯವಾಗಿ ಈ ಒಂದು ಮರದ ದಿಂಬೆಗಳಿವೆಲ್ಲ ಕೊಳಿತಾ ಇರ್ತಕ್ಕಂಥ ಸ್ಥಳ ಡಿಕೇಯಿಂಗ್ ವುಡ್ಸ್ ಅಂತ ಕರಿತೀವಿ. ಮತ್ತು ಡ್ಯಾಮ್ ಪ್ಲೇಸಸ್, ಹೆಚ್ಚು ನೆರಳಿರಬೇಕು ಆಯ್ತಲ್ವಾ, ನೇರವಾಗಿ ಬಿಸಿಲಿಗೆ ಬೆಳೆಯೋದಿಲ್ಲ, ಇದು ಡ್ಯಾಮ್ ಪ್ಲೇಸಸ್ ಅಂತ ಕರಿತೀವಿ ಆಯ್ತಲ್ವಾ. ಆರ್ ಆಸ್ ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಆನ್ ಪ್ಲಾಂಟ್, ಇದು ಒಂದಕ್ಕೊಂದು ಬಿಟ್ಟು ಬದುಕೋದೇ ಇಲ್ಲ ಆಯ್ತಲ್ಲ, ನೇರವಾಗಿ ಅವುಗಳ ಮೇಲೆ ಅವಲಂಬಿಸಿರುತ್ತೆ, ಹಾಗಾಗಿ ಇದನ್ನು ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ ಆಯ್ತಲ್ವಾ. ಪರಾವಲಂಬಿಗಳು, ಸಸ್ಯಗಳ ಮೇಲೆ ಬೆಳೀತಕ್ಕಂಥದ್ದು. ಇವುಗಳಲ್ಲಿ ಮೈಸಿಲಿಯಂ ಹೇಗಿರುತ್ತಪ್ಪ ಅಂದರೆ ಎಸೆಪ್ಟೇಟ್, ಅಂದರೆ ಸೆಪ್ಟಾ ಇರೋದಿಲ್ಲ, ಡಿವಿಷನ್ಸ್ ಇರೋದಿಲ್ಲ, ಆಗಲೇ ನಾನು ಹೇಳಿದ್ದೀನಿ ಬಿಗಿನಿಂಗಲ್ಲಿ. ಮತ್ತು ಸೈನೋಸೈಟಿಕ್ ಅಂತ ಹೇಳಿದಾಗ ಅದರೊಳಗಡೆ ಜೀವಕೋಶದೊಳಗಡೆ ನ್ಯೂಕ್ಲಿಯಸ್ ಜಾಸ್ತಿ ಇರುತ್ತೆ, ಮೆನಿ ನ್ಯೂಕ್ಲಿಯಸ್, ಹಾಗಾಗಿ ಸೈನೋಸೈಟಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯೂಕರ್, ರೈಸೋಫಸ್ ಅನ್ನೋದು ಬ್ರೆಡ್ ಮೇಲೆ ಬೆಳೀತಕ್ಕಂಥದ್ದು, ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಹಾಗೆ ಆಲ್ಬುಗೋ ಅಂತ ಬರುತ್ತೆ, ಇದು ಸಾಸಿವೆ ಗಿಡಗಳ ಒಂದು ಎಲೆಗಳ ಮೇಲೆ ಬೆಳೆಯುತ್ತೆ, ಪ್ಯಾರಾಸಿಟಿಕ್ ಫಂಗೈ ಅಂತ ಕರಿತೀವಿ ಆಯ್ತಲ್ವಾ. ಇದಿಷ್ಟು ಕೂಡ ಫೈಕೋಮೈಸಿಟಿಸ್ ಬಗ್ಗೆ ಹೇಳ್ಬೋದು. ಸಿ ಹಿಯರ್ ಓನ್ಲಿ, ಸೊ ದೇ ಹ್ಯಾವ್ ಗಿವನ್ ಎಕ್ಸಾಕ್ಟ್ಲಿ ದ ಸ್ಟ್ರಕ್ಚರ್ in case of asexual reproduction, in case of phycomycetes, by motile zoospores or non-motile aplanospores, specialized structures, and these are produced in sporangiums. Okay, so when it comes to the sexual, a fusion of two gametes form zygospores. Gametes are isogamous, they are similar, male and female reproductive structures. If it will be similar, they are called isogamous. Or anisogamous if it will be diffuse. Male and female will be differ with respect to morphological structure, they are called anisogamous and oogamous. Okay, egg will be larger, female, the reproductive structure will be larger, the egg like structure called oogamous. ನೋಡಿ, ಈಗ ನಾನು ಹೇಳ್ತಾ ಇದ್ದೆ ನಿರ್ಲಿಂಗ ಮತ್ತು ಲಿಂಗರೂಪದ ಸಂತಾನೋತ್ಪತ್ತಿ ಫೈಕೋಮೈಸಿಟಿಸಲ್ಲಿ ನೋಡೋದಾದರೆ ಇಲ್ಲಿ ಕೊಟ್ಟಿದೆ ನೋಡಿ, ನೀಟಾಗಿ ಡಯಾಗ್ರಾಮ್ ಇದೆ. ಸೊ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಝೂಸ್ಪೋರ್ಸ್ ಮಾಡುತ್ತೆ, ಮೊಟೈಲ್ ಝೂಸ್ಪೋರ್ಸ್ ಅಂತ ಕರಿತೀವಿ. ಮತ್ತು ನಾನ್ ಮೊಟೈಲ್ ಅಪ್ಲನೋಸ್ಪೋರ್ಸ್ ಅಂತ ಕರಿತೀವಿ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲ್ಲ ಅಂಥದ್ದನ್ನು ನಾನ್ ಮೊಟೈಲ್ ಅಂತ ಕರಿತೀವಿ ಆಯ್ತಲ್ವಾ. ಸೊ ದೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಸ್ಪೊರಾಂಜಿಯಮ್ಸ್ ಅಂತ ಕರಿತೀವಿ, ಅವುಗಳ ಒಂದು ರಚನೆಯನ್ನು ಸ್ಪೊರಾಂಜಿಯಮ್ ಅಂತ ಕರೆಯೋದು ನಿರ್ಲಿಂಗ ರೂಪದ ಸಂತಾನೋತ್ಪತ್ತಿಯಲ್ಲಿ. ಲಿಂಗರೂಪದ ಸಂತಾನೋತ್ಪತ್ತಿ ಬಂದಾಗ ನೋಡಿ, ಆಗಲೇ ನಾನು ಹೇಳಿದ್ದೀನಿ, ಎರಡು ಲಿಂಗಾಣುಗಳ ಸಂಯೋಗ ಝೈಗೋಸ್ಪೋರ್ಸ್ ಅಂತ ಕರಿತೀವಿ. ಅದೇ ರೀತಿ ಎರಡು ಲಿಂಗಾಣುಗಳು ಕೂಡ ಒಂದೇ ರೀತಿಯಲ್ಲಿದ್ದಾಗ ಸಿಮಿಲರ್ ಇರುತ್ತೆ ಅಂದಾಗ ಐಸೋಗ್ಯಾಮೆಟ್ಸ್ ಅಂತ. ಬೇರೆ ಬೇರೆ ರೀತಿ ಇದೆ, ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು, ಈ ರೀತಿ ಇದ್ದಾಗ ಡಿಸಿಮಿಲರ್ ಇರೋದನ್ನು ನಾವು ಅನೈಸೋಗ್ಯಾಮೆಟ್ಸ್ ಅಂತ ಕರಿತೀವಿ. ಮತ್ತು oogamous, ಇದರಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಎಗ್ ಥರ ಇರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ, ಹಾಗಾಗಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಚಿಕ್ಕದಿರುತ್ತೆ, ಅಂಥದ್ದನ್ನು ನಾವು oogamous ಅಂತ ಕರೆಯೋದು. Okay, so after the phycomycetes, let us discuss about the second class comes under the kingdom of fungi, that is ascomycetes. They are commonly called sac fungi. Okay, so these ascomycetes, they are generally unicellular, okay, and even multicellular. If you take example for unicellular comes under the that is ascomycetes. Example yeast, Saccharomycetes comes under unicellular ascomycetes. And what about in case of the multicellular? They are Penicillium notatum. Okay, Penicillium notatum actually comes under this class. Okay, so actually why they are called the sac fungi? Whatever the floating bodies, they look like a sac-like structures. So that's why it is called sac fungi. Okay, and the mycelium is branched and septate. It is a branched and septa is present. Here only you can identify. And they are saprophytic, the decomposers, parasitic or coprophilous. See, note down,
Saprophytes means you know very well that they grow on dead and decaying matter. Decomposers, you know. Parasitic also, you know. So there is a new terminology, coprophilous. The fungi which is grows on dung or animal dung is known as the coprophilous fungi, okay, which can be seen in this class. Okay. ಮಕ್ಕಳೇ, ಆಸ್ಕೋಮೈಸಿಟಿಸ್ ನೋಡೋದಾದರೆ ನನಗೆ ತಾನೇ ಹೇಳ್ತಿದ್ದೆ ನೋಡಿ, ಇವುಗಳನ್ನು ಸಾಮಾನ್ಯವಾಗಿ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಅಂದರೆ ಇವುಗಳ ಒಂದು ಸಂತಾನೋತ್ಪತ್ತಿ ರಚನೆಗಳು ಸಂಚಿ ರೂಪದಲ್ಲಿರುತ್ತೆ, ಸ್ಯಾಕ್ ಅಂತ, ಹಾಗಾಗಿ ಸ್ಯಾಕ್ ಫಂಗೈ ಅಂತ ಕರೆಯೋದು. ಇವುಗಳಲ್ಲಿ ಏಕಕೋಶ ಜೀವಿಗಳು ಬರುತ್ತೆ, ಅಂದರೆ ಏಕಕೋಶ ಫಂಗೈ ಮತ್ತು ಬಹುಕೋಶೀಯಗಳನ್ನು ನಾವು ನೋಡ್ಬೋದಾಗಿದೆ. ಏಕಕೋಶ ಒಂದು ಶಿಲೀಂಧ್ರಗಳಿಗೆ ಉದಾಹರಣೆಗೆ ಈಸ್ಟ್ ಮತ್ತು ಸ್ಯಾಕ್ರೋಮೈಸಿಟಿಸ್ ಬರುತ್ತೆ. ಯಾವುದರಲ್ಲಿ? ಇದರಲ್ಲಿ ಕಿಂಗ್ಡಮ್ ಫಂಗೈಲ್. ಅದೇ ರೀತಿ ಮಲ್ಟಿಸೆಲ್ಲರ್ ಬಹುಕೋಶೀಯಕ್ಕೆ ಬಂದಾಗ ಪೆನ್ಸಿಲಿಯಂ ಬರುತ್ತೆ. ಇದು ಆಸ್ಕೋಮೈಸಿಟಿಸಲ್ಲೇ ಬರ್ತಕ್ಕಂಥದ್ದು. ಇದರಲ್ಲಿ ಬ್ರಾಂಚಸ್ ಆಗಿರುತ್ತೆ. ಮೈಸೀಲಿಯಂ ನಾನೇನು ಹೇಳಿದ್ದೀನಿ ಆಗಲೇ, ಇದು ಬ್ರಾಂಚಸ್ ಇರುತ್ತೆ ಮತ್ತು ಸೆಪ್ಟಾ ಇರುತ್ತೆ, ಗೊತ್ತಾಗುತ್ತಲ್ವಾ. ಮತ್ತು ಇದರಲ್ಲಿ ಕೂಡ ಕೊಳೆತಿನಿಗಳು ಮತ್ತು ಕೊಳಿತಾಗ್ತಿರ್ತಕ್ಕಂಥದ್ದು ಡಿಕಾಂಪೋಸರ್ಸ್ ಅಂತ ಕರಿತೀವಿ. ಪ್ಯಾರಾಸಿಟಿಕ್ ಪರಾವಲಂಬಿಗಳು ಮತ್ತು ಕೋಪ್ರೋಫಿಲಸ್ ಅಂದರೆ ಸಾಮಾನ್ಯವಾಗಿ ಒಂದು ಜೀವಿಗಳ ಸಗಣಿ ಮೇಲೆ ಬೆಳೀತಕ್ಕಂಥದ್ದು, ಆಯ್ತಲ್ವಾ. ಸೊ ಅಂಥ ಒಂದು ಫಂಗೈನ ನಾವು ಕೋಪ್ರೋಫಿಲಸ್ ಅಂತ ಕರಿತೀವಿ, ಗೊತ್ತಾಗುತ್ತಾ. ಸೊ ಹಿಯರ್ ದ asexual reproduction in case of the ascomycetes, they are reproduced by conidia. This conidia produced exogenously on the special mycelium called conidiophores, okay, and the conidia germinate to produce mycelium. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆಸ್ಕೋಮೈಸಿಟಿಸಲ್ಲಿ ನಿರ್ಲಿಂಗ ರೂಪದ ಸಂತಾನೋತ್ಪತ್ತಿ ಹೇಗಿರುತ್ತೆ ರಚನೆಗಳು ಅಂತ ನೋಡಿದಾಗ ಈ ಕೊನಿಡಿಯಾ ಅಂತ ಕರಿತೀವಿ. ಇದು ಆ ಒಂದು ಜೀವ ಹೊರಭಾಗಕ್ಕೆ ರಚನೆ ಚಾಚಿಕೊಂಡಿರ್ತಕ್ಕಂಥದ್ದು, ಇದನ್ನು ಎಕ್ಸೋಜಿನಿಯಸ್ ಅಂತ ಕರಿತೀವಿ, ಸ್ಪೆಷಲ್ ಮೈಸೀಲಿಯಮ್ ಅಂತ, ಆಯ್ತಲ್ಲ. ಇದನ್ನು ಕೊನಿಡಿಯೋಫೋರ್ಸ್ ಅಂತ ಕೂಡ ಕರಿತೀವಿ, ಆ ಒಂದು ರಚನೆ. ಈ ಕೊನಿಡಿಯಾ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಒಂದು ಜರ್ಮಿನೇಟ್ ಮೊಳಕೆ ಅಂತ ಕರಿತೀವಿ, ಸಾಮಾನ್ಯವಾಗಿ ಜರ್ಮಿನೇಟ್ ಟು ಪ್ರೊಡ್ಯೂಸ್ ದ ಮೈಸೀಲಿಯಮ್ ಅಂತ ಹೇಳಿ ಕರಿತೀವಿ. Here the structure with respect to the sexual reproduction, as I said in the beginning, they reproduces ascospores. That's why they have given the ascomycetes for this class, okay. So whenever it comes to sexual reproduction in case of ascomycetes, they are reproduced by ascospores. These produce endogenously in sac like asci. It is a singular form is ascus, a plural form is asci. Asci are arranged to form ascospores, floating bodies, okay. ನೋಡಿ, ಒಂದು ಲಿಂಗರೂಪದ ಸಂತಾನೋತ್ಪತ್ತಿಯನ್ನು ನೋಡೋದಾದರೆ ಆಸ್ಕೋಮೈಸಿಟಿಸಲ್ಲಿ ಇದು ಆಸ್ಕೋಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗಾಗಿ ಆಸ್ಕೋಮೈಸಿಟಿಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಆ ಒಂದು ನಾನು ಹೇಳಿದೆ ಸಂಚಿ ರೂಪದ ರಚನೆ ಅಂತ, ಸ್ಯಾಕ್ ಅಂತ, ಇದರ ಒಳಗಡೆ ಆ ಒಂದು ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡೋದು. ಹಾಗಾಗಿ ಇದನ್ನು ನಾವು ಏಕವಚನದಲ್ಲಿ ಆಸ್ಕಸ್ ಅಂತ ಕರಿತೀವಿ, ಬಹುವಚನದಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ದಾಗ ಆಸೈ ಅಂತ ಕರಿತೀವಿ, ಆಯ್ತಲ್ಲ. ಇದನ್ನು ನಾವು ಯಾವ ರೀತಿ ಆಗಿರೋದೆ ಅನ್ನೋದನ್ನು ಆಸ್ಕೋ ಕಾರ್ಪ್ಸ್ ಅಂತ ಕೂಡ ಕರಿತೀವಿ, ಯಾವ ರೀತಿ ರಚನೆ ಆಗಿದೆ ಅನ್ನೋದು, ಆಯ್ತಲ್ಲ. ಇಲ್ಲಿ ಕೊಟ್ಟಿದೆ ನೋಡಿ ಡಯಾಗ್ರಾಮ್, ನೀವು ನೋಡ್ಬೋದು, ತುಂಬ ನೀಟಾಗಿ ಗೊತ್ತಾಗುತ್ತೆ, ಸುಲಭವಾಗಿ ಗೊತ್ತಾಗುತ್ತೆ, ಓಕೆ. ಸಿ these are all some of the examples for the ascomycetes: Aspergillus, Claviceps and Neurospora. You know, Neurospora is used in biochemical and genetic works. Morels and truffles are edible or delicious, okay. Morels and that is the truffles, they are used as a the edible form of the the mushrooms also, okay. ನೋಡಿ, ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಆಸ್ಕೋಮೈಸಿಟಿಸಲ್ಲಿ ಆಸ್ಪರ್ಜಿಲಸ್ ಇದರಲ್ಲೇ ಬರೋದು, ಇಲ್ಲಿ ಕೊಟ್ಟಿದೆ ನೋಡಿ ಎಲ್ಲ. ಕ್ಲಾವಿಸೆಪ್ಸ್ ಇದೆ, ನ್ಯೂರೋಸ್ಪೋರಾ ಅಂತ ಬರುತ್ತೆ, ಇವೆಲ್ಲ ಕೂಡ ಆಸ್ಕೋಮೈಸಿಟಿಸ್ಗೆ ಉದಾಹರಣೆಗಳು. ಈ ನ್ಯೂರೋಸ್ಪೋರಾ ಅನ್ನೋದನ್ನು ಸಾಮಾನ್ಯವಾಗಿ ಜೈವಿಕ ರಾಸಾಯನಿಕ ಏನು ಜೆನೆಟಿಕ್ ವರ್ಕ್ಸ್ ಅಂತ ಕರಿತೀವಿ ನಾವು, ಗೊತ್ತಾಯ್ತಲ್ವಾ. ಸೊ ಜೆನೆಟಿಕ್ ವರ್ಕ್ಸಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಮತ್ತು ಇದರಲ್ಲಿ ಬರ್ತಕ್ಕಂಥ ಮೊರಲ್ಸ್, ಟಫೆಲ್ಸ್ ಅಂತಕ್ಕಂಥ ಒಂದು ಪ್ರಭೇದಗಳನ್ನು ತುಂಬ ಏನು ರುಚಿಕಾರಕ ಆಹಾರ ರೂಪದಲ್ಲಿ ಕೂಡ ಇದನ್ನು ಬಳಸ್ಕೋತಾರೆ, ಗೊತ್ತಾಯ್ತಲ್ಲ. ಆಹಾರ ರೂಪದಲ್ಲಿ ಬಳಸ್ತಾರೆ, ಇಲ್ಲಿ ಕೊಟ್ಟಿದ್ದು ನೋಡಿ ಬಲಭಾಗದಲ್ಲಿದೆ. ಹೆಚ್ಚು ಪೋಷಕಾಂಶ ಇರತಕ್ಕಂಥ ಆಹಾರ ಇದು ಕೂಡ, ಗೊತ್ತಾಯ್ತಲ್ವಾ. ಸೊ ಆಫ್ಟರ್ ದ the ascomycetes, let us discuss the Basidiomycetes, okay. So it is comes under the kingdom fungi. The
the third class actually. It includes the mushrooms, bracket fungi and the puffballs. While if you would have generally experienced the village students, generally they must have experienced, they must have played with these puffballs in the name of bombs, okay, in the acacia forms generally. So they are called these comes under the puffballs actually, okay. So they grow in soil, on logs and trees, stems and in living plants. Bodies as parasites, okay, example rust and smudge. Even mycelium is branched and septate. So here only some of the examples they were given, you can identify. ಮಕ್ಕಳೇ ನೋಡಿ, ನೀವು ಸಾಮಾನ್ಯವಾಗಿ ಬೆಸಿಡೋಮೈಸಿಟಿಸು ಹಳ್ಳಿ ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನು ಮಶ್ರೂಮ್ನ ಬ್ರಾಕೆಟ್ ಫಂಗೈ ಅಥವಾ ಪಫ್ ಬಾಲ್ ಅಂತ. ಈ ಪ್ಲೀಸ್ ತೋಟದಲ್ಲಿ ಹಳ್ಳಿ ಮಕ್ಕಳು ಸಾಮಾನ್ಯವಾಗಿ ಬಾಂಬ್ ಅಂತ ಆಟ ಆಡಿರ್ತಾರೆ, ನೋಡಿದ್ದೀರಾ? ಇದು ಮರದ ಕೆಳಭಾಗದಲ್ಲಿ ಬೆಳೆಯುತ್ತೆ. ಇದನ್ನು ತೆಗೆದು ಎಸೆದ್ರೆ ಸ್ವಲ್ಪ ಪುಡಿ ಪುಡಿ ರೀತಿ ರಚನೆ ಹೊರಗಡೆ ಬರುತ್ತೆ. ಅದನ್ನು ಮಕ್ಕಳು ಆಟ ಆಡಿರ್ತಾರೆ, ಕೆಲವರು, ಎಲ್ಲರೂ ಅಲ್ಲ. ಇದು ಪಫ್ ಬಾಲ್ಸ್ ಅಂತ ಕರಿತೀವಿ. ಅದೆಲ್ಲ ಏನಪ್ಪ ಅಂದರೆ ಅದು ಬೆಸಿಡಿಯೋ ಸ್ಪೋರ್ಸ್, ಅದು ರಿಲೀಸ್ ಆಗೋದು. ಆ್ಯಕ್ಚುಲಿ ಅದು ಡೇಂಜರು, ನೇರವಾಗಿ ಉಸಿರಾಡಬಾರ್ದು, ಆಯ್ತಲ್ವಾ? ಇದು ಎಲ್ಲೆಲ್ಲಿ ಬೆಳೆಯುತ್ತೆ? ಮಣ್ಣಿನಲ್ಲಿ ಬೆಳೆಯುತ್ತೆ, ಒಂದು ಲಾಕ್ಸ್ ಆಗಲೇ ಹೇಳಿದ್ದೀನಿ, ಮರದ ದಿಮ್ಮೆಗಳ ಬೆಳೆ, ಟ್ರೀ ಸ್ಟಂಪ್ಸ್ ಅಂತ ಕರಿತೀವಿ. ಆ ಒಂದು ಮರದ ಕೆಳಭಾಗಗಳಲ್ಲಿ ನಾವು ನೋಡಬಹುದು, ಆಯ್ತಲ್ವಾ? ಸೊ ಮತ್ತು ಲಿವಿಂಗ್ ಪ್ಲಾಂಟ್ ಬಾಡೀಸ್ ಇಸ್ ಎ ಪ್ಯಾರಾಸೈಟ್. ಸಾಮಾನ್ಯವಾಗಿ ಇದು ಬೇರೆ ಸಸ್ಯಗಳ ಮೇಲೆ ಪರಾವಲಂಬಿಗಳಾಗಿ ಕೂಡ ಬೆಳೆಯುತ್ತೆ. ರಸ್ಟ್ ಅಥವಾ ಸ್ಮಟ್ಸ್ ಅಂತ ಕರಿತೀವಿ, ಇದು ಕೂಡ, ಆಯ್ತಲ್ವಾ? ಸೊ ಇದರಲ್ಲಿ ಮೈಸಿಲಿಯಂ ಬ್ರಾಂಚ್ಡ್ ಆಗಿರುತ್ತೆ, ಸೆಪ್ರೇಟ್ ಆಗಿರುತ್ತೆ. ಪ್ರತಿಯೊಂದನ್ನು ಕೂಡ ನೀಟಾಗಿ ಕೊಟ್ಟಿದ್ದೀವಿ ಇಲ್ಲಿ, ದಯವಿಟ್ಟು ಸರಿಯಾಗಿ ನೋಡಬೇಕು, ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಸೊ whenever it comes to the reproduction in case of Basidiomycetes, the asexual spores are generally not found, but vegetative production by fragmentation is common, okay. So and even the sexual, the reproduction, the sex organs are absent, but plasmogamy occurs by the fusion of two vegetative or the somatic cells of different strains or genotypes. So the result structure is dikaryotic, it gives rise to Basidium. ನೋಡಿ, ಒಂದು ಬೆಸಿಡಿಯೋಮೈಸೈಟ್ಸಲ್ಲಿ ಸಾಮಾನ್ಯವಾಗಿ ಎಸೆಕ್ಷುಯಲ್ ನೋಡೋದಾದರೆ ಸರಿಯಾಗಿ ಇದರಲ್ಲಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇಲ್ಲ, ಗೊತ್ತಾಯ್ತು. ಎಸೆಕ್ಷುಯಲ್ ಸ್ಪೋರ್ಸ್ ಆರ್ ಜನರಲಿ ನಾಟ್ ಫೌಂಡ್. ಇಲ್ಲಿವರೆಗೂ ಇದನ್ನು ಪತ್ತೆ ಹಚ್ಚಿಲ್ಲ, ಇರಬಹುದೇನೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಇಲ್ಲ. ಬಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ನ ನಾವು ನೋಡ್ಬೋದಾಗಿದೆ. ಸೆಕ್ಸ್ ಆರ್ಗನ್ಸ್ ಅಂತ ನಾವು ಯಾವುದು ಇಲ್ಲಿ ಇರೋದಿಲ್ಲ, ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಇರಲ್ಲ, ಸೆಕ್ಸ್ ಆರ್ಗನ್ಸ್ ಆರ್ ಆಬ್ಸೆಂಟ್. ಮತ್ತು ಪ್ಲಾಸ್ಮೋಗಮಿ ನಾವು ನೋಡೋದಾಗಲೇ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಅಂತ ಹೇಳಿದ್ದೀನಿ, ಇದನ್ನು ನೋಡಬಹುದು, ಆಯ್ತಲ್ವಾ? ಸೊ ಇಂದು ವೆಜಿಟೇಟಿವ್ ಸೆಲ್ಸು ಮತ್ತು ಸೊಮ್ಯಾಟಿಕ್ ಸೆಲ್ಸು ಫ್ಯೂಸ್ ಆಗ್ತಕ್ಕಂಥದ್ದು. ಸೊ ದ ರಿಸಲ್ಟೆಂಟ್ ಸ್ಟ್ರಕ್ಚರ್ ಈಸ್ ಅ ಡೈಕ್ಯಾರಿಯೋಟಿಕ್ ಅಂತ ಕರಿತೀವಿ. ಎರಡು ನ್ಯೂಕ್ಲಿಯಸ್ಗಳು ಸೇರ್ಕೊಳ್ತಕ್ಕಂಥ, ಇಲ್ಲಿ ಸ್ಟ್ರಕ್ಚರ್ಸ್ ಎಲ್ಲ ಕೊಟ್ಟಿದ್ದಾನೆ, ನೋಡಬೇಕು ಸರಿಯಾಗಿ, ಆಯ್ತಲ್ವಾ? ಸೊ ಇಟ್ ಗಿವ್ಸ್ ಟು ಬೆಸಿಡಿಯಮ್ ಅಂತ ಕರಿತೀವಿ. ಇದು ಇವುಗಳ ಒಂದು ಸಂಯೋಗದಿಂದ ಏನು ಬೆಸಿಡಿಯಮನ್ನು ಕೊಡುತ್ತೆ, ಓಕೆ. As I said, the karyogamy, the fusion of the nucleus, and meiosis occurs in basidium, producing 4 basidiospores exogenously, and the basidia are arranged in floating bodies called basidiocorps. Best example, agaricus, it is common as the mushroom, ostilago, they are called smuts, and puccinia, rust fungus. ನೋಡಿ, ಬೆಸಿಡಿಯೋಮೈಸಿಟಿಸಲ್ಲಿ ಕ್ಯಾರಿಯೋಗಮಿ ಅಂದರೆ ನ್ಯೂಕ್ಲಿಯಸ್ನ ಸಂಯೋಗ ನಾವು ನೋಡಬಹುದಾಗಿದೆ, ಮತ್ತು ಮಿಯಾಸಿಸ್ ಕೂಡ ನೋಡಬಹುದಾಗಿದೆ. ಸೊ ಇದರಲ್ಲಿ 4 ಬೆಸಿಡಿಯೋಸ್ಪೋರ್ಸ್ ಹೊರಭಾಗದ ರಚನೆಗಳನ್ನು ನೋಡ್ಬೋದು. ಉತ್ತಮ ಉದಾಹರಣೆಗಳು ಆಗಲೇ ಹೇಳಿದ್ದೀನಿ. ಇವುಗಳ ಒಂದು ಸಂತಾನೋತ್ಪತ್ತಿ ರಚನೆಗಳನ್ನು ನಾವು ಬೆಸಿಡಿಯೋ ಕಾರ್ಪ್ಸ್ ಅಂತ ಕರಿತೀವಿ, ಫ್ಲೋಟಿಂಗ್ ಬಾಡೀಸ್ ಅಂತ. ಉತ್ತಮ ಉದಾಹರಣೆ ಅಗಾರಿಕಸ್ ಅಂತ ಕರೀತೀವಿ, ಸಾಮಾನ್ಯವಾಗಿ ಮಶ್ರೂಮ್ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದೆ ನೋಡಿ, ನೋಡ್ಬೋದು ಸ್ಲೈಡ್ಸಲ್ಲಿ. ಒಸ್ಟಿಲಾಗೋ, ಸ್ಮಟ್ಸ್ ಅಂತ ಕರಿತೀವಿ, ಪಕ್ಸೀನಿಯಾ, ಇವೆಲ್ಲ ಕೂಡ ಕೆಲವು ಉದಾಹರಣೆಗಳಾಗಿದೆ. ಓಕೆ, ಸೊ ಆಫ್ಟರ್ the 3 classes, this is the 4th one, the last one. Okay, the kingdom fungi, which is consisting of 4 classes. In that the 4th one is Deuteromycetes. See, these Deuteromycetes, they are commonly known as imperfect, that is a imperfect of fungi, or fungi imperfecti, because only their asexual or vegetative phases are known, but sexual reproduction is unknown. Okay, so that's why they're called that is a fungi imperfecti or imperfect fungi. When the perfect sexual stages were discovered, they were often moved to the Ascomycetes or Basidiomycetes. That's why still
it is comes under the separate class Deuteromycetes. Okay, so actually why they are called Deuteromycetes, due to the with respect to the different type of the vegetative and structures as well as the asexual reproduction. Okay, yeah, it is also possible that asexual and vegetative stages have been given one name placing under Deuteromycetes and the sexual stage another name placing under another class. When the linkage were established, the fungi were correctly identified and moved out of the Deuteromycetes. ಆಯ್ತು. ಓಕೆ, ಹಾಗಂದರೆ ಏನು ಅಂತ ನೋಡಿದಾಗ ಈ ಡ್ಯೂಟೆರೊಮೈಸಿಟಿಸ್ ಅನ್ನೋದನ್ನು ಸಾಮಾನ್ಯವಾಗಿ ಫಂಗೈ ಇನ್ಫರ್ಫೆಕ್ಟ್ ಅಂತ ಕರಿತೀವಿ. ಯಾಕೆಂದರೆ ಇಲ್ಲಿವರೆಗೂ ಇವುಗಳ ಒಂದು ಏನು ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ವೆಜಿಟೇಟಿವ್ ಬಗ್ಗೆ ಮಾತ್ರ ಗೊತ್ತಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಮಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಬಹುಶಃ ಮುಂದಿನಗಳೇ ಕಂಡುಹಿಡಿಬೋದು. ಒಂದು ವೇಳೆ ಕಂಡುಹಿಡಿದಿದ್ದೆ ಆದರೆ ಇದನ್ನು ಆಸ್ಕೋಮೈಸಿಟಿಸ್ ಅಥವಾ ಬೆಸಿಡಿಯೋಮೈಸಿಟಿಸ್ಗೆ ಸೇರಿಸಬಹುದು, ಆಯ್ತಲ್ವ. ಹಾಗಾಗಿ ಇವುಗಳ ಒಂದು ಏನು ಸಂತಾನೋತ್ಪತ್ತಿ ಕ್ರಿಯೆ ಬೇರೆ ಒಂದು ಕ್ಲಾಸಸ್ಗೆ ಹೋಲಿಸ್ಕೊಂಡಾಗ ಡಿಫ್ರೆಂಟ್ ಇದೆ. ಹಾಗಾಗಿ ಇದನ್ನು ಡಿಫ್ರೆಂಟ್ ಕ್ಲಾಸ್ ಮಾಡಿರೋದು. ಡ್ಯೂಟೆರೊಮೈಸಿಟಿಸ್ ಡ್ಯೂ ಟು ದ ಪ್ರೊಡಕ್ಷನ್ ಆಫ್ ದ ಡಿಟೆರೋ, ದಟ್ ಇಸ್ ಅ ಡ್ಯೂಟೆರೊಮೈಸಿಟಿಸ್ ಅಂತ ಕರಿತೀವಿ, ಆಯ್ತಲ್ವ. ಹಾಗಾಗಿ ಇದು ಸಾಮಾನ್ಯವಾಗಿ ಎಸೆಕ್ಷುವಲ್ ಮತ್ತು ವೆಜಿಟೇಟಿವ್ ಸ್ಟೇಜಸ್ನ ನೋಡಿದ್ದಾದರೆ ಸಾಮಾನ್ಯವಾಗಿ ವಿಚ್ ಪ್ರೊಡ್ಯೂಸಸ್ ದ ಡ್ಯೂಟೆರೋಸ್ಪೋರ್ಸ್ ಅಂತ ಕರಿತೀವಿ, ಆಯ್ತಲ್ವ. ಹಾಗಾಗಿ ಆ ಸೆಕ್ಷುವಲ್ ಸ್ಟೇಜ್ನ ಇನ್ನೊಂದು ಹೆಸರು ಮುಂದಿನಗಳಲ್ಲಿ ಪತ್ತೆ ಹಚ್ಬೋದೇನೋ ಗೊತ್ತಿಲ್ಲ ಸತ್ತಿಗೆ, ಆಯ್ತಲ್ವ. ಹಾಗಾಗಿ ಇದು ಬೇರೆ ಒಂದು ಸ್ಪೀಶೀಸ್ ಅಥವಾ ಕ್ಲಾಸಸ್ಸು ಕೂಡ ಲಿಂಕ್ ಇದೆ ಅಂತ ಕೂಡ ಹೇಳ್ಬೋದು. ಬಟ್ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ಫಂಗೈ ಇನ್ಫರ್ಫೆಕ್ಟ್ ಅಂತೇಳಿ ಕರೀತಾರೆ. ಓಕೆ, ದಿಸ್ ಈಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. The Deuteromycetes reproduced by asexual spores by production of the conidia. Mycelium is septate and branched. Some are saprophytes or parasites. Majority are decomposers of litter and helps in mineral cycling. Very best example Alternaria, Coleotrichum and Trichoderma. ಓಕೆ, ನೋಡಿ ಡ್ಯೂಟೆರೊಮೈಸಿಟಿಸ್ ಈಗಲೇ ತಾನೇ ಹೇಳಿದ್ದೀನಿ, ಇದು ನಿರ್ಲಿಂಗ ರೂಪದಲ್ಲಿ ಕೊನಿಡಿಯಾ ಮುಖಾಂತರ ಸಂತಾನೋತ್ಪತ್ತಿ ಮಾಡುತ್ತೆ. ಇವುಗಳ ಒಂದು ಮೈಸೀಲಿಯಂ ಸೆಪ್ಟೇಟ್ ಮತ್ತು ಬ್ರಾಂಚ್ಡ್ ಆಗಿರುತ್ತೆ. ಈಗಾಗಲೇ ಹೇಳಿದ್ದೀನಿ ನೋಡಿ, ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಸೊ ಸಮ್ ಆರ್ ಸ್ಯಾಪ್ರೋಫೈಟ್ಸ್ ಆರ್ ಪ್ಯಾರಸೈಟ್, ಇದರಲ್ಲಿ ಕೆಲವು ಕೊಳೆತಿನಿಗಳು ಮತ್ತು ಕೆಲವು ಪರಾವಲಂಬಿಗಳು. ಮೆಜಾರಿಟಿ ಡಿಕಾಂಪೋಸರ್ಸ್, ಅತ್ಯಂತ ಹೆಚ್ಚು ಜೀವಿಗಳು ಇದರಲ್ಲಿ ಏನು ಕೊಳಿಸ್ತಕ್ಕಂಥ ಒಂದು ಜೀವಿಗಳು ಅಥವಾ ಕೊಳಿತಕ್ಕಂಥ ಪ್ರದೇಶದಲ್ಲಿ ಬೆಳೆಯುತ್ತೆ. ಅಫ್ಲಿಟ್ಟಾ ಆಯ್ತಲ್ವಾ. ಆ್ಯಂಡ್ ಹೆಲ್ಪ್ಸ್ ಇನ್ ಮಿನರಲ್ ಸೈಕ್ಲಿಂಗ್, ಇದು ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ನಿರವಯವ ಒಂದು ಏನು ನಾವು ಕರಿತೀವಿ ನಿರವಯವ ವಸ್ತುಗಳ ಒಂದು ಸಾಮಾನ್ಯವಾಗಿ ಸಾರಜನಕ, ರಂಜಕ ಇವೆಲ್ಲ ಕೇಳಿರ್ಬೋದು. ಇವುಗಳ ಒಂದು ಚಕ್ರೀಯ ರೂಪದ ರಚನೆಯು ಕೂಡ ಕಾರಣ ಅಂತ ಹೇಳ್ಬೋದು. ಉತ್ತಮ ಉದಾಹರಣೆ ಆಲ್ಟರ್ನೇರಿಯಾ, ಕೊಲೆಟೊಟ್ರಾಕಿಯಮ್ ಆ್ಯಂಡ್ ಟ್ರೈಕೋಡರ್ಮಾ ಅಂತೇಳಿ ಕರಿತೀವಿ, ಆಯ್ತಲ್ವಾ. ಸೊ ಇದಿಷ್ಟು ಇರಲಿ ಬಿಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಕಂಟಿನ್ಯೂ ಮಾಡೋಣ, ಆಯ್ತಲ್ವಾ. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.